ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮನುಷ್ಯ ಒಂದು ರೀತಿ ವಿಚಿತ್ರ ಮಕ್ಕಳ. ತಮಾಷೆ ಗೊತ್ತಾ? ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಮನುಷ್ಯ. ಮುಹೂರ್ತ ಇಲ್ಲದೆಯೇ ಹುಟ್ಟುತ್ತಾನೆ, ಮುಹೂರ್ತ ಇಲ್ಲದೆಯೇ ಸಾಯುತ್ತಾನೆ, ತನ್ನ ಗಮ್ಯ ಮುಗಿಸಿ ಹೊರಡುತ್ತಾನೆ. ಆದರೂ ಜೀವನ ಪರ್ಯಂತ ಶುಭ ಮುಹೂರ್ತ ಅಂತ ಹೊಡ್ತಿರ್ತಾನೆ. ನಿಮಗೆ ಗೊತ್ತಿದೆಯಾ, ಕೆಟ್ಟ ಮುಹೂರ್ತ ಅನ್ನೋದೇ ಇಲ್ಲ, ಇನ್ನು ಶುಭ ಮುಹೂರ್ತ ಎಲ್ಲಿ ಅಂತ ಹೇಳ್ತೇವೆ. ಅತಿ ಮುಖ್ಯವಾಗಿ ಶುಭ ಕಾರ್ಯಗಳನ್ನ ಮಾಡಲಿಕ್ಕೆ ಮುಹೂರ್ತ ಮುಂದಕ್ಕೆ ಹಾಕಲೇಬಾರ್ದು. ಯಾರಿಗೂ ದಾನ ನೋಡಿ, ಒಮ್ಮೆ ಕರ್ಣ ತನ್ನ ಅಂತಃಪುರದಲ್ಲಿರ್ತಾನೆ. ಆಗ ಕೃಷ್ಣರು ಕೂಡ ಬಂದಿರ್ತಾರೆ. ಅಲ್ಲೊಂದು ಸಣ್ಣ ಮಾತುಕತೆ. ಅಂತಃಪುರ ಅಂತ ಹೇಳಿದ ಮೇಲೆ ಸೇವಕಿಯರು ಯಾರ್ಯಾರೋ ಇರ್ತಾರೆ. ಕರ್ಣ ಬಂದು ಸ್ನಾನಕ್ಕೆ ರೆಡಿ ಆಗ್ತಿರ್ತಾನೆ. ಅಲ್ಲೊಂದು ಪರೀಕ್ಷೆ. ಭಗವಂತ ಇನ್ನೊಂದು ಒಬ್ಬ ಬಡಬ್ರಾಹ್ಮಣನನ್ನ ಕಳಿಸ್ತಾನೆ. ಅಲ್ಲೊಂದು ಗಂಟೆ, ಯಾರೋ ಬಂದಿದ್ದಾರೆ, ಏನೋ ಕಷ್ಟವಂತೆ ಅಂತ. ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಕೂತಿರ್ತಾನಂತೆ ಕರ್ಣ. ಮೈಗೆಲ್ಲ ಬಂಗಾರದ ಬಟ್ಟಲು ಎಣ್ಣೆ ಹಚ್ತಿರ್ತಾರೆ, ತಾನು ಹಚ್ಕೋತಿರ್ತಾನೆ. ಕೃಷ್ಣ, ಎಂಥ ಸಮಯಕ್ಕೆ ಬಂದ್ಬಿಟ್ಟೆ ಭಗವಂತ, ನೀನು ಹೀಗೆ ಬರೋದಾ? ನೋಡಿ, ನಾನು ಹೀಗಿದ್ದೀನಿ. ಅರೆ, ನನಗೆ ನಿನ್ನ ಈ ಪ್ರೀತಿಯೇ ಇಷ್ಟ ಕಣೋ ಅಂತ ಹೇಳ್ತಾರೆ ಕೃಷ್ಣ. ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಹೇಗಿದ್ದೀಯಾ, ಹೆಂಗಿದ್ದೀಯಾ, ಎಲ್ಲಿದ್ದೀಯಾ, ಯಾವ ರೀತಿಯಲ್ಲಿದ್ದೀಯಾ, ದುಃಖದಲ್ಲಿದ್ದೀಯಾ, ಬಾಧೆಯಲ್ಲಿದ್ದೀಯಾ, ಜವಾಬ್ದಾರಿಯಲ್ಲಿದ್ದೀಯಾ, ಏನೂ ಇಲ್ಲ. ಕೃಷ್ಣ ಬಂದಿದ್ದಾನೆ, ಕರೆದ್ಬಿಡು. ಇಲ್ಲ ಕೃಷ್ಣ, ಭಗವಂತ ನನ್ನನ್ನೇ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಇರು ಕಾಯಿ, ಸ್ನಾನ ಮಾಡ್ಕೊಂಡು ಬರ್ತೀನಿ, ಅಲಂಕಾರ ಮಾಡ್ಕೊಂಡು ಬರ್ತೀನಿ, ನಾನು ಉಪಹಾರ ಮಾಡಿ ಬರ್ತೀನಿ. ಎಲ್ಲಿಯ ನ್ಯಾಯ, ಎಲ್ಲಿಯ ಧರ್ಮ ಕೃಷ್ಣ? ಭಗವಂತ, ನೀನು ಬರ್ತೀಯ ಅಂದ್ರೆ ನಾವು ಕಾಯಬೇಕು ನಿನಗೋಸ್ಕರ. ಯುಗ ಯುಗಗಳು ತಪಸ್ಸು ಮಾಡಿದರೂ ನಿನ್ನ ದರ್ಶನ ಆಗೋದಿಲ್ಲ. ಅಂತ ಪರಮಾತ್ಮ ನನ್ನನ್ನು ಹುಡ್ಕೊಂಡು ಬಂದಿದ್ದಾನೆ ಅಂದ್ರೆ ನಾನು ಕಾಯಿಸೋದ? ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ನೋಡಿ, ಅದರ ಆಂತರ್ಯ ಎಷ್ಟು ಅದ್ಭುತವಾಗಿದೆ. ನಾವು ಏನಾದ್ರೂ ಒಂದು ಒಳ್ಳೇದು ಬರುತ್ತೆ ಅಂದ್ರೆ ಕಾಯಿಸೋದು, ಇದೇ ಮಾಡೋದು. ಭಗವಂತ ಖುದ್ದಾಗಿ ಬರ್ತಾನೆ ಅಂದ್ರೆ, ಇರಪ್ಪ, ನಾನು ಎಣ್ಣೆ ಹಚ್ಕೊಂಡಿದ್ದೀನಿ, ಇದೆಲ್ಲ ತೆಗೆಸ್ಬೇಕು, ಸ್ನಾನ ಮಾಡಬೇಕು, ಮೈ ಉಜ್ಜಿಸ್ಕೋಬೇಕು, ಡ್ರೆಸ್ ಹಾಕೋಬೇಕು, ಅತ್ತರ್ ಹಾಕೋಬೇಕು, ನಂದೊಂದು ಪೂಜೆಗಳಿದೆ, ಇನ್ನೊಂದು ನೈವೇದ್ಯಗಳಿದೆ, ಇನ್ನೊಂದು ಲೆಕ್ಕಾಚಾರಗಳಿದೆ. ಹೌದಲ್ವಾ? ನೋಡಿ, ಅಲ್ಲಿ ಕೃಷ್ಣರು ಅಲ್ಲೊಂದು ಸಣ್ಣ ಪರೀಕ್ಷೆ ಅದ ಅಷ್ಟೇ. ಅಲ್ಲೊಂದು ಕುಶಲೋಪಹಾರಿ, ಏನೋ ಒಂದು ಲೋಕ ರೂಢಿಗಳ ಮಾತುಗಳು. ಭಗವಂತ ಬಂದಿದ್ದನ ಇರುಸು ಮುರುಸು ಕೃಷ್ಣರಿಗೆ, ಕರ್ಣನಿಗೆ, ಸ್ವಾಮಿ, ನಾನು ನನ್ನ ಪಾಡಿಗೆ ಹೀಗಿದ್ರೆ ಇರ್ಲಿ ಬಿಡು ಕರ್ಣ ಅನ್ನತಕ್ಕಂಥದ್ದು. ಆತ್ಮೀಯರನ್ನ ನೋಡ್ಬೇಕು ಅಂದ್ರೆ ಸಮಯಾನು ಸಂದರ್ಭ, ಎಲ್ಲಿ ಯಾವಾಗ ಏನು ಅನ್ನತಕ್ಕಂಥದ್ದಿಲ್ಲ. ದೈವಂ ಮಾನುಷ್ಯ ರೂಪೇಣ ಅಂತಾರೆ. ಬರ್ತಾ ಇರುತ್ತೆ ಅದ್ರ ಪಾಡಿಗೆ ಅಂತ. ಅಲ್ಲೊಂದು ಆನಂದ ಕರ್ಣನಿಗೆ. ಆದ್ರೆ ಅಲ್ಲೊಂದು ಇರುಸು ಮುರುಸು. ಅದೇ ಸಮಯಕ್ಕೆ ಯಾರೋ ಬಂದು ಭಟ್ರು, ಸ್ವಾಮಿ, ಯಾರೋ ಬಡ ಬ್ರಾಹ್ಮಣ, ಒಬ್ಬ ಬಡ ವ್ಯಕ್ತಿ ಬಂದಿದ್ದಾನೆ, ಏನೋ ಸಹಾಯ ಅಂತೆ. ಕರೀರಿ ಸಹಾಯ ಅಂತಿದ್ದೆ, ಹಿಂದೆ ಮುಂದೆ ಯೋಚನೆ ಮಾಡೋಲ್ಲ, ಕರೀರಿ ಅಂತೆ. ಅವನು ಬಂದು ಕೃಷ್ಣನ್ ನೋಡ್ತಿರ್ತಾರೆ. ಕರ್ಣ ಬಂದು, ಏನಾಯ್ತು? ಸ್ವಾಮಿ, ನನ್ನ ಮಗಳ ಮದುವೆ ಸ್ವಾಮಿ, ಯಾರ್ಯಾರ ಹತ್ರಲ್ಲ ಸಹಾಯ ಕೇಳಿದೆ. ಇದು ನಾಳೆ ಕೊಡ್ತೀವಿ, ಆಮೇಲೆ ಕೊಡ್ತೀವಿ, ಯಾರು ಕೊಡ್ತಿಲ್ಲ. ನಾಳೆ ಮದುವೆ ಬಂದುಬಿಟ್ಟಿದೆ, ನನಗೆ ದಿಕ್ಕು ತೋರಿಸ್ತಿಲ್ಲ, ನನ್ಗೇನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳೋ ಅಷ್ಟರಲ್ಲಿ ಆ ದೊಡ್ಡ ಬಂಗಾರದ ಪಾತ್ರೆ, ಆ ಎಣ್ಣೆ ಹಚ್ಕೊಳ್ತಿರೋದು ಎಡಗೈಯಲ್ಲೇ ತೆಗೆದು ಹಾಗೆ ತಗೊಂಡೋಗು, ಮದುವೆ ಮಾಡಿಸ್ಕೋ. ಅವನ ಆಶ್ಚರ್ಯ ಅಂತೆ. ಪೂರ್ತಿ ಮಾತು, ಎಷ್ಟು ಬೇಕು ಏನು ಬೇಕು ಅನ್ನೋದ್ರ ಅಷ್ಟೊಂದು ಅವಶ್ಯಕತೆ ಇಲ್ಲ ಆ ಬಡ ವ್ಯಕ್ತಿಗೆ. ಸಾಮಾನ್ಯ ವ್ಯಕ್ತಿಗೆ ಅಷ್ಟು ದೊಡ್ಡದು ಬಂಗಾರದ ಬಟ್ಲು, ಅಷ್ಟು ದೊಡ್ಡದು ರಾಜ ಮಹಾರಾಜರುಗಳ ಹತ್ರ ಎಲ್ಲ ತುಂಬಾ ದೊಡ್ಡದಾಗಿರ್ತವೆ. ವಜ್ರ ಖಚಿತ, ರತ್ನ ಖಚಿತ, ಏನೇನೋ ಇರ್ತವೆ ಅದರಲ್ಲಿ. ಅಪರೂಪವಾಗಿರ್ತಕ್ಕಂಥ ಮಾಣಿಕ್ಯಗಳನ್ನ ಅದರಲ್ಲಿ ಕಸೂತಿ ಕೆಲಸ ಮಾಡಿ ತುಂಬಿಸಿರ್ತಾರೆ. ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ,
ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ, ಎಡಗೈಯಲ್ಲಿ ತೆಗೆದು ಹಿಂಗೆ ಎಣ್ಣೆ ಸಮೇತ ಸರಕ್ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಆಶ್ಚರ್ಯಚಕಿತ ಅಂತೆ. ಆ ಬಡ ವ್ಯಕ್ತಿ ಹೋಗೋಗು ಮಾಡ್ಕೋ ಹೋಗು ಅಷ್ಟೇ, ಧನ್ಯೋಸ್ಮಿ ಅಂತ ಹೊರಟೋದ್ನಂತೆ. ಇದು ಕೃಷ್ಣ ಪರೀಕ್ಷೆಯೇ, ಕೃಷ್ಣ ಲೀಲೆಯೇ ಇದು. ನೋಡಿ, ಕೃಷ್ಣರು ಲೀಲೆಗಳನ್ನ ಪರಿಪೂರ್ಣ ಅವತಾರ ಅನ್ನತಕ್ಕಂಥದ್ದು ಅದೇ. ಪ್ರತಿ ಲೀಲೆಯ ಹಿಂದುಗಡೆ ಒಂದು ಸದುದ್ದೇಶ, ದುರುದ್ದೇಶ ಅಲ್ಲ. ಭಗವಂತನ ಪ್ರತಿ ಲೀಲೆಯು ನಮ್ಮನ್ನ ಪರೀಕ್ಷೆಗಿಟ್ಟಿರುತ್ತೆ. ನಾವು ಯಾರು, ನಮ್ಮ ಯೋಗ್ಯತೆ ಏನು, ನಮ್ಮ ಆಲೋಚನೆ ಏನು, ನಮ್ಮ ಚಿಂತನೆ ಏನು, ನಮ್ಮ ವ್ಯಕ್ತಿತ್ವವೇನು, ನಾವು ಸೋಲ್ತೀವ, ನಾವು ತಲೆಬಾಗ್ತೀವ, ಅಧಿಕಾರ ಬಂದಾಗ, ದುಡ್ಡು ಬಂದಾಗ, ಶಕ್ತಿ ಬಂದಾಗ, ಇಲ್ಲ ನಿಶಕ್ತಿ ಇದ್ದಾಗ ಆಗೋಯ್ತು ಗುರುಗಳೇ ನನ್ನ ಬದುಕು ಅನ್ನತಕ್ಕಂಥ ಭಾವಾರ್ಥದಿಂದ ನಿಂತು ಬಿಡ್ತೇವ ಅನ್ನತಕ್ಕಂಥ. ಕೃಷ್ಣರು ಕೇಳ್ತಾರೆ, ಏನು ಕರ್ಣ ಮಾಡಿಬಿಟ್ಟೆ ಚಿ, ಕರ್ಣ ಏನಾಯ್ತು ಅಂತ. ನೋಡಿ, ಆ ಲೀಲೆ ಹಿಂದುಗಡೆ ಸದುದ್ದೇಶ, ಅದನ್ನ ನಮಗೆ ತಿಳಿಯಕೊಡಿಸ್ತಕ್ಕಂಥ. ಅಲ್ಲಪ್ಪ, ಅದಕ್ಕೂ ಒಂದು ಸಮಯ ಸಂದರ್ಭ ಬೇಡವಾ? ಅದಕ್ಕೂ ಹೋಗ್ಲಿ, ಸ್ನಾನ ಮಾಡಿ ಬಂದು ಕೊಡ್ಬೋದಿತ್ತಲ್ವಾ, ಬಲಗೈಯಿಂದ ಕೊಡ್ಬೋದಿತ್ತಲ್ವಾ. ಇದೇನು ಕರ್ಣ ಹಿಂಗೆ ಕೂತ್ಕೊಂಡು ಎಣ್ಣೆ ಹಚ್ಕೊಂಡು ತಟ್ಟಂತ ಎಡಗೈಯಲ್ಲಿ ಕೊಡೋದು ದೋಷ ಅಲ್ವಾ? ಹೋಗ್ಬಿಟ್ಟು ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಆತನ ಕುಂದಿಸಿ ಆತನಿಗೊಂದು ಉಪಹಾರ ಕೊಟ್ಟು ಸಮಾಧಾನ ಮಾಡಿಸಿ ಕೊಡ್ಬೋದಿತ್ತಲ್ವಾ ಅಂದ್ರೆ, ಕರ್ಣ ಒಂದು ಮಾತು ಹೇಳ್ತಾನೆ, ಮಕ್ಕಳು ಒಳ್ಳೇದು ಮಾಡ್ಲಿಕ್ಕೆ ಮುಹೂರ್ತ ಏನಕ್ಕೆ ನೋಡ್ಬೇಕು ಅಂತ ಹೇಳ್ತಾರೆ. ಯಾರಿಗ್ ಗೊತ್ತು ಭಗವಂತ ಕೃಷ್ಣ, ನಾನು ಒಳಗಡೆ ಹೋಗಿ ಸ್ನಾನ ಮಾಡಿ ಇಲ್ಲ ಕೈ ಶುದ್ಧಿ ದೇಹ ಶುದ್ಧಿ ಮಾಡ್ಕೊಂಡು ಬರೋಷ್ಟಲ್ಲಿ ನಾನು ಬುದ್ಧಿಗೆ ಏನ್ ಲದ್ದಿ ಮೆತ್ಕೊಳ್ಳುತ್ತೋ, ಅಷ್ಟು ದೊಡ್ಡದೇನಕ್ಕೆ? ಅವನ ಮಗಳ ಮದುವೆಗೆ ಒಂದು 4 ವರಹ ಕೊಟ್ರೆ ಸಾಕು ಅನ್ನಿಸ್ತಕ್ಕಂಥದ್ದು ಬರಬಹುದು. ಮಗಳ ಮದುವೆ ಅಷ್ಟೇ ನನಗೆ ತೋಚಿತ್ತು. ದೇಹಿ ಅಂತ ಬಂದ್ಬಿಟ್ಟಿದ್ದಾನೆ, ಯಾರೂ ಇಲ್ಲ ಅಂತ ಬಂದ್ಬಿಟ್ಟಿದ್ದಾನೆ. ಕ್ಷಣ ಮಾತ್ರವೂ ಆಲೋಚನೆ ಮಾಡದೆ ನನ್ನ ಎಡಗೈ ಎಣ್ಣೆಯಲ್ಲಿತ್ತು, ಹಾಗೆ ಪಾತ್ರೆ ತೆಗೆದುಕೊಟ್ಟೆ. ಯಾರಿಗ್ ಗೊತ್ತು? ನೀನೇ ಹೇಳ್ತಿಲ್ಲ ಬಲಗೈಯಿಂದ ಕೊಡಬಾರ್ದಿತ್ತ ಅಂತ. ಎಡಗೈಯಿಂದ ಬಲಗೈಗೆ ಬರುವಷ್ಟಲ್ಲಿ ನನ್ನ ಬುದ್ಧಿ ಎಲ್ಲಿ ಮಾರುತ್ತೋ. ನಾವು ಎಷ್ಟೋ ಬಾರಿ ಈ ಥರದ್ದು ಮಾಡಿರ್ತೇವೆ. ಆಮೇಲೆ ಮಾಡೋಣ ಬಿಡು, ಆಮೇಲೆ ನೋಡೋಣ ಬೇಡು, ಆಮೇಲೆ ಕೊಡೋಣ ಬಿಡು. ಶುಭ ಕಾರ್ಯಗಳನ್ನ ಮುಂದಕ್ಕೆ ಹಾಕಬಾರದು. ಇಲ್ಲವೇ ಇಲ್ಲ. ಒಳ್ಳೇದಾ, 4 ಜನರ ಹತ್ರ ವಿಚಾರಿಸಿದೀವ, ವೈದಿಕವಾಗಿ ಬಲ ಬಂದಿದೆ, ಡನ್. ಅದ್ರ ನೋಡಿ, ಕೆಟ್ಟದ್ದು ಮಾಡಲಿಕ್ಕೆ 100 ಬಾರಿ ಯೋಚಿಸ್ಬೇಕು, ಮಾಡ್ಲೇಬಾರ್ದು. ಒಳ್ಳೆಯದು ಮಾಡ್ಲಿಕ್ಕೆ 1 ಬಾರಿ ನಿರ್ಧಾರ ತಗೊಂಡೆ, ಎಡಗೈ ಬಲಗೈ ಎಲ್ಲಿದ್ದೀವಿ, ಹೇಗಿದ್ದೀವಿ, ಯಾವ ತರ ಇದ್ದೀವಿ, ಯಾವ ರೂಪದಲ್ಲಿದ್ದೀವಿ, ಯಾವ ಸ್ಥಾನದಲ್ಲಿದ್ದೀವಿ, ಯಾವ ಸ್ಥಳದಲ್ಲಿದ್ದೀವಿ, ಏನೂ ಯೋಚನೆ ಮಾಡಬಾರದು. ಜಸ್ಟ್ ಡೂ ಇಟ್ ಅಂತಾನೆ ಕರ್ಣ. ಕರ್ಣನ ಬಾಯಿಯಿಂದ ನುಡಿಸ್ತಾನೆ ಕೃಷ್ಣ. ಅಲ್ಲೊಂದು ಸಣ್ಣ ಪರೀಕ್ಷೆ ಇಟ್ಟು, ನಾನು ಹೇಗಿದ್ದೀನಿ, ಯಾವ ಸ್ಥಳದಲ್ಲಿ ಕೂತಿದ್ದೀನಿ, ನಾವು ಮಾಡೋದದೇ. ಅದು ಮಾಡಿದ್ರೆ ಆಯ್ತು, ನಮಗೊಂದು ತರ್ಪ ನಾವು ಮಾಡೋದು. ಅದನ್ನ ಹೇಳ್ದಾತ, ಒಳ್ಳೇದು ಮಾಡ್ಲಿಕ್ಕೆ ಸಮಯಾನು ಸಂದರ್ಭ ಏನ್ ನೋಡೋದು ಕೃಷ್ಣ. ನಾನು ಹಿಂಗ್ ಹೋಗಿ ಹಿಂಗ್ ಬರೋಷ್ಟಲ್ಲಿ ನನ್ನ ಬುದ್ಧಿ ಕ್ಷಣ ಮಾತ್ರದಲ್ಲಿ ಎಡಗೈಯಿಂದ ಬಲಗೈ ಹಿಂಗ್ ಎತ್ಕೊಡೋಷ್ಟಲ್ಲಿ ಏನಕ್ಕೆ ಅವನಿಗೆ ಇಷ್ಟು ತೊಳೆದು 3 ಊರು ಕೊಂಡ್ಕೋಬಹುದು. ಆ ಕೊಟ್ಟಿರೋ ಬಂಗಾರದ ಪಾತ್ರೆಯಲ್ಲಿ 3 ಊರಿನ ಜನಕ್ಕೆ ಊಟ ಹಾಕ್ಬೋದು. ಒಂದು ಮಗಳ ಮದುವೆ ಅದ್ಧೂರಿಯಾಗಿ, ಅದ್ಭುತವಾಗಿ, ಆನಂದವಾಗಿ ಮಾಡ್ಲಿ ಅಂತ ಕ್ಷಣ ಮಾತ್ರ ಯೋಚನೆ ಮಾಡದೆ ಕೊಟ್ಟಿರ್ತಕ್ಕಂಥದ್ದು ನಾವು ಮಾಡಿದ್ದೇವ ಮಕ್ಕಳೇ? ಮಾಡ್ತೇವ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಶುಭ ಕಾರ್ಯಕ್ಕೆ ಮುಹೂರ್ತ ನೋಡೋ ಹಾಗಿಲ್ಲ. ಒಳ್ಳೇದು ಮಾಡ್ಲಿಕ್ಕೆ ಆಮೇಲೆ ಕೊಡೋಣ ಬಿಡು ಇಲ್ಲ. ಬೆಳ್ಳಂಬೆಳಿಗ್ಗೆ ಒಂದು ಕೆಲಸದವ್ರು ಬರ್ತಾರೆ ನಮ್ಮ ಮನೆಗೆ, ಏನೋ ಒಂದು ಕಾರ್ಯ ನಿಮಿತ್ತ, ಒಂದು ಕೆಲಸ, ಒಂದು ವಾಚ್ಮೆನು, ಒಂದು ಕಸ ಆಯೋರು, ಒಂದು ಪೇಪರ್ ಹಾಕೋರು, ಒಂದು ಹಾಲು ಹಾಕೋರು, ಒಂದು ಹಣ್ಣು ತರೋರು, ಒಂದು ತರಕಾರಿ ಕೊಡೋರು, ಯಾವತ್ತಾದ್ರೂ ನಿಮ್ಮ ರಸ್ತೆನೆಲ್ಲ ತರಕಾರಿ ತಗೊಂಡ್ ಬರೋರು, ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗು ಅಂತ ಹೇಳಿದ್ದೀವ? ಈ ಚಳಿ ಧಾಳಿ, ಮಳೆ, ಬೆರಗಾಳಿ, ರಸ್ತೆ ಕ್ಲೀನ್ ಮಾಡ್ತಿದ್ದಾರೆ, ನಮ್ಮ ಮನೆಗೆ ಬಂದು ಒಂದು ಪಾತ್ರೆ ತೊಳಿತಾರೆ, ತಟ್ಟೆ ತೊಳಿತಾರೆ, ಪೊರ್ಕೆ ಹಿಡಿದು ಕಸ ಗುಡಿಸ್ತಾರೆ, ಮನೆಗೊಂದು ಇಂಜೆಕ್ಷನ್ ಹಾಕೋಕೆ ಒಬ್ಬರು ನರ್ಸ್ ರೂಪದಲ್ಲಿ ಬರ್ತಾರೆ, ಒಬ್ಬ ಪ್ಲಂಬರ್ ಬರ್ತಾನೆ, ಒಬ್ಬ ಎಲೆಕ್ಟ್ರಿಷಿಯನ್ ಬರ್ತಾನೆ. ಯಾವತ್ತಾದ್ರೂ ಒಂದು ಪುಟ್ಟ ಕಾಫಿ, ಒಂದು ಹಣ್ಣು ತಂದ್ರೆ ನಿಮ್ಮ ಮನೇಲಿ ಇದೆಯಾ? ಅದು ಇಟ್ಟಿದ್ದೀರಾ? ಒಂದು ಹಣ್ಣು, ಹೂವು, ಏನಾದ್ರೂ ಒಂದು ಫಲತಾಂಬೂಲ ಅಲ್ಲಿ ಯಾವಾಗಲೂ ಇಟ್ಟಿದ್ದೀರಾ ಮಕ್ಕಳೇ? ಇಟ್ಕೊಂಡಿದ್ದೀರಾ? ಮಾಡ್ತಿದ್ದೀರಾ? ಯೋಚನೆ ಮಾಡಿ ನೋಡಿ. ನಿಮಗೆ ಗೊತ್ತಿಲ್ಲ, ನೀವು ಅಂದ್ಕೋತೀರಿ ಆಗ ಮಾಡಿದ ಪುಣ್ಯ, ಆಗ ಮಾಡಿದ ಒಂದು ಕಾರ್ಯ ಆಗ್ಲೇ ಕೊಟ್ಬಿಡುತ್ತೆ. ಅವೆಲ್ಲ ಇಲ್ಲ. ನಮಗೆ ಅಂತ ಒಂದು ಯಾವುದೋ ಒಂದು ದುರ್ಯೋಗ, ದುಷ್ಟ ಗ್ರಹಗಳ ಯೋಗ, ದುಷ್ಟ
ದಶ, ಬಾಧಕ ದಶ, ಮಾರಕ ದಶ, ಭುಕ್ತಿಗಳು ಏನೋ ಒಂದು ಬಂದಾಗ ಯಾರೋ ಬಂದ ಹಾಗೆ ಕೈ ಹಿಡಿತಾರೆ. ಯಾರೋ ಬಂದಾಗಿದೆ, ನನಗಾಗಿದೆ, ನಾನು ಅನುಭವಿಸಿದ್ದೇನೆ, ನನಗದು ಗೊತ್ತಿದೆ. ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ಅದು ಮಾಡಿಬಿಡಿ ಮಕ್ಕಳೇ. ಕೊಡೋಕೆ ನಾವ್ಯಾರು, ತಗೊಳಕ್ ಅವ್ರು ಯಾರು? ಎಲ್ಲ ಅವನಾಗಿರ್ಬೇಕಾದ್ರೆ ಕೊಡೋಕೆ ನಾವ್ಯಾರು? ಕರ್ಣ ಅದನ್ನೇ ಹೇಳ್ತಾನೆ, ನಾನು ಯಾರು ಭಗವಂತ ಕೊಡೋಕೆ? ಪ್ರೇರೇಪಣೆ ಅವನದ್ದು, ಕಳಿಸಿದ್ದು ಅವನದ್ದು. ಈ ಪಾತ್ರೆ ನನ್ನದಲ್ಲ. ಆದ್ರಿಂದ ನನ್ನದಲ್ಲದು ನಾನು ಯಾಕೆ ಯೋಚನೆ ಮಾಡಬೇಕು ಅನ್ನತಕ್ಕಂಥದ್ದನ್ನ ಹೇಳ್ತಾನೆ. ಅಷ್ಟೇ ಮಕ್ಕಳೇ, ನಮ್ಮಿಂದ ನಮ್ಮ ಕೈಯಲ್ಲಿ ಆದಷ್ಟು ನಿತ್ಯ ಈ ಥರದ್ದು ಏನೋ ಒಂದು, ಯಾವುದೋ ಒಂದು, ಒಬ್ಬ ಮಿತ್ರನೋ, ಆತ್ಮೀಯನೋ, ಸ್ನೇಹಿತನೋ, ಇನ್ನೊಂದು ನಮ್ಮ ಸುತ್ತಮುತ್ತ ಪರಿಚಯ, ಒಂದು ಆಫೀಸ್ ಬಾಯ್, ಒಂದು ವಾಚ್ಮ್ಯಾನ್, ಅಲ್ಲೊಂದು ಪುಟ್ಟ ಮಾತು, ತಿಂದಿಯಾ ನಾನ, ಹೇಗಿದ್ದೀನಾನ, ಒಂದು ಒಳ್ಳೆ ಮಾತು. ಅಟ್ಲೀಸ್ಟ್ ನಮ್ಗೆ ಒಳ್ಳೇದು ಮಾಡೋಕೆ ಶಕ್ತಿ ಕೊಟ್ಟಿಲ್ಲಪ್ಪ ಅಲ್ವಾ, ಒಳ್ಳೇದು ಮಾಡ್ಲಿಕ್ಕೆ ಕೊಟ್ಟಿಲ್ಲ, ಇರ್ಲಿ, ಪುಟ್ಟ ಪ್ರಯತ್ನ, ಈ ರೀತಿ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.